Guys, welcome back to my new vlog. So guys, ನಾವು ವರ್ಲ್ಡ್ಸ್ ಲಾಂಗೆಸ್ಟ್ ಸ್ಟ್ಯಾಚು ಹೋಗಿದ್ದೀವಿ, ಸ್ಟ್ಯಾಚು ಆಫ್ ಯುನಿಟಿ. ಆ ವ್ಲಾಗ್ ಹಾಕ್ತೀನಿ ಗೈಸ್, ನೋಡ್ಕೊಂಬನ್ನಿ. ಸೊ ಗೈಸ್, ಈಗ ಬಸ್ಸಿಂದ ಕೆಳಗಿಳಿದ ನೋಡಿ ಗೈಸ್, ಅದೇ ಸ್ಟ್ಯಾಚು ಆಫ್ ಯುನಿಟಿ ಗೈಸ್. ಈಗ ಟಿಕೆಟ್ ತೊಗೊಳಕ್ಕೆ ಹೋಗ್ತೀವಿ. ಸೊ ಗೈಸ್ ನೋಡಿ, ಇದೆ ಟಿಕೆಟ್ ಕೌಂಟರ್. ಸೊ ನಮ್ಮ ಪಪ್ಪ ಈಗ ಟಿಕೆಟ್ ತರಕ್ಕೆ ಹೋಗ್ತಾರೆ ನೋಡಿ ಗೈಸ್. ಇಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಪಪ್ಪ. ಟಿಕೆಟ್ ತೊಗೊಂಡ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ನೋಡಿ ಗೈಸ್, ನಮ್ಮ ಪಪ್ಪ ಟಿಕೆಟ್ ತೊಗೊಂಡು ಬಂದರು ನೋಡಿ ಗೈಸ್ ಟಿಕೆಟ್. ಸೊ ಗೈಸ್, ಈಗ ಟಿಕೆಟ್ ತೋರಿಸಿ ನಾನು ಒಳಗೆ ಹೋಗ್ತಾ ಇದ್ದೀನಿ ನೋಡಿ. ಬನ್ನಿ ಗೈಸ್, ಒಳಗೆ ಹೋಗೋಣ. ಸೊ ಗೈಸ್, ನಾವು ಈಗ ಗಾಡಿಯಾಗ ಹೋಗ್ತಿದ್ದೀವಿ. ಆ ಕಡೆ ಪಕ್ಕದಲ್ಲಿ ಅಲ್ಲೂ ಹೋಗ್ಬೋದು, ಬಸ್ ಬಿಸಿಲಿದೆ ಅಲ್ಲ ಗೈಸ್, ಅದಕ್ಕೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಎದುರಿಗೆ ಸ್ಟ್ಯಾಚು ಆಫ್ ಯುನಿಟಿ ಇದೆ. ಸೊ ಗೈಸ್ ನೋಡಿ, ನಾವು ಮೇಲೆ ಹೋಗ್ತಾ ಇದ್ದೀವಿ. ಪಪ್ಪ ಇಲ್ಲಿದ್ದಾರೆ. ಟಿಕೆಟ್ ಎಲ್ಲಿಂದು ಮೇಲೆ ಬೇಕಪ್ಪ. 380 ಇದು ಎಲ್ಲಕ್ಕಿದೆ ಜೋಬಾಗಿದ್ದು 380ಗೆ. ವಾವ್ ಗೈಸ್, ಅಲ್ಲಿ ಟ್ರೈನ್ ಅವರು ಬಂದರೆ ಮಾತ್ರ. ಸೊ ಗೈಸ್, ಅಲ್ಲಿ ಇದು ಏನು ಇದ್ರ ಹತ್ರ ಹೋಗ್ತೀವಿ, ಆಮೇಲೆ ಅದ್ರೊಳಗೆ ಹೋಗ್ತೀವಿ ಗೈಸ್. ಈಗ ಪಾದ ತನಕನೇ ಹೋಗ್ತೀವಲ್ಲ, ಅದ್ರದ್ದೇನು ಅಲ್ಲಿ ಇದ್ರ ತನಕ ಹೋಗ್ತೀವಿ ಗೈಸ್ ನಾವು. ನೋಡಿ ಗೈಸ್, ನೀರೇ ಇಲ್ಲ ಗೈಸ್ ರಿವರಾಗೆ. ನೋಡಿ ಗೈಸ್, ಇದು ರಿವರು, ನೀರೇ ಇಲ್ಲ, ಏನೋ ಸ್ವಲ್ಪ ನೀರಿಲ್ಲ ಗೈಸ್, ಎಷ್ಟು ನೋಡಿ. ನೋಡಿ ಗೈಸ್, ರಿವರಾಗೆ ಏನು ನೀರೇ ಇಲ್ಲ ಗೈಸ್. ಫೈನಲಿ ಅಲ್ಲಿಂದ ಎಲ್ಲಿ ಮಠ ಬಂದ್ವಿ ಗೈಸ್. ಸೊ ಗೈಸ್ ನೋಡಿ, ಈಗ ಒಳಗೆ ಹೋಗ್ತಾ ಇದ್ದೀವಿ ನಾವು. ಗೈಸ್, ಒಳಗೆ ಎಷ್ಟು ಭಾಳ ಎ ಸಿ ಇತ್ತು ಗೈಸ್. ನೋಡಿ, ಸ್ಟ್ಯಾಚು ಆಫ್ ಯುನಿಟಿ, ಸ್ಟ್ಯಾಚು ಆಫ್ ಲಿಬರ್ಟಿ ಅದೆಲ್ಲ ಬರ್ದು ಫೋಟೋಸ್ ಹಾಕಿದ್ದಾರೆ. ಐ ಆಮ್ ಅಟ್ ಅಂತ ಏನೋ ಬರ್ತಿದ್ರು ಗೈಸ್. ಸೊ ನೋಡಿ, ನಮ್ಮ ಪಪ್ಪ ಅಲ್ಲಿ ಎಂಟ್ರಿ ತೊಗೊತಾ ಇದ್ದಾರೆ, ನಾನು ಈ ಕಡೆ ಎಂಟ್ರಿ ತೊಗೊತಾ ಇದ್ದೀನಿ. ಒಳಗೆ ಗೈಸ್ ಫುಲ್ಲು ಎ ಸಿ ಇತ್ತು, ಏನು ಶಕ್ಕೆ, ಹೊರಗೆ ಬಿಸಿಲೇ ಐತೆ ಅಂತಲೇ ಅನ್ನಿಸ್ತಿರ್ಲಿಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಮಮ್ಮಿ ಇದ್ದಾರೆ ಅಲ್ಲಿ. ಮ್ಯೂಸಿಯಮ್ ಗೈಸ್ ಇದು ಒಳಗೆ. ಈಗ ನಾವು ಅಲ್ಲಿ ಏನೋ ಟಾಪ್ ಅಂದರೆ ಇದೆ ಚೆಸ್ಟ್ ಮಟ್ಟ ಹೋಗ್ತೀವಿ. ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಈಗ ನಾವು ಮೇಲೆ ಹೋಗ್ತಾ ಇದ್ದೀವಿ, ಚೆಸ್ಟ್ ಮಟ್ಟ. ನೋಡಿ, ಟಿಕೆಟ್ ಸ್ಕ್ಯಾನ್ ಮಾಡ್ತಿದ್ದಾರೆ ಇಲ್ಲಿ, ಸ್ಕ್ಯಾನ್ ಮಾಡಿ ಈಗ ನೋಡಿ ಒಳಗೆ ಹೋಗ್ತಾ ಇದ್ದೀವಿ. ಮಮ್ಮಿ ಮುಂದಿದೆ, ನಾನು ಮಿಡಲಿದ್ದೀನಿ, ಪಪ್ಪ ಹಿಂಗಿದ್ದಾರೆ ನೋಡಿ, ಪಪ್ಪ ಅಲ್ಲಿದ್ದಾರೆ ನೋಡಿ. ಈಗ ಗೈಸ್ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗೋಣ. ಗೈಸ್ ನೋಡಿ, ಬಂತು ಇಲ್ಲಿ ವಿಜೆ ಫ್ಲೋರ್. ಸೊ ಈಗ ನೋಡಿ ಗೈಸ್, ನೀವು ಚೆಸ್ಟಿಂದ 380 ರುಪೀಸ್ ಗೈಸ್ ಇಲ್ಲಿ ಮೇಲೆ ಬರೋಕ್ಕೆ. ಸೊ ಚೆಸ್ಟ್ ಮಟ್ಟ, ತಲೆ ಮಟ್ಟ ಅಂದರೆ ಅಲ್ಲಿಲ್ಲ ಗೈಸ್, ತಲೆ ಬರೀ ಸ್ಟಾಫ್ಸ್ ಅವ್ರಿಗಷ್ಟೇ ಅಂತೆ ಗೈಸ್. ಸೊ ನಾವು ಚೆಸ್ಟ್ ಮಟ್ಟ ಬಂದಿದ್ದೀವಿ 380 ರುಪೀಸ್ ಕೊಟ್ಟು. 3 ಜನಕ್ಕಲ್ಲ, ಒಬ್ರಿಗೆ 380 ರುಪೀಸ್ ಅನಿಸುತ್ತೆ ಗೈಸ್. ನಮ್ಮ ಪಪ್ಪ ತೊಗೊಂಬಂದಿರಿ ಟಿಕೆಟ್, ನೋಡಿದಿರಿ ನೀವು, ನನಗೂ ಅಷ್ಟು ಗೊತ್ತಿಲ್ಲ ನೋಡಿ ಗೈಸ್. ಈಗ ನೋಡಿ ಗೈಸ್, ಈಗ ವ್ಯೂ ತೋರಿಸ್ 3, 2, 1 ನೋಡಿ ಗೈಸ್. ರಿವರಲ್ಲಿ ನೀರಿಲ್ಲ, ಆದರೂ ವ್ಯೂ ಚೆನ್ನಾಗಿದೆ, ಮಸ್ತಿದೆ ಗೈಸ್ ವ್ಯೂ ಮಾತ್ರ. A few moments later. ಸ್ಟ್ಯಾಚು ಆಫ್ ಯುನಿಟಿಯಲ್ಲಿ ನಾವು ಲೈಟ್ ಶೋ ನೋಡಿದ್ವಿ. ಸೊ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕಂದರೆ ಅದರಲ್ಲಿ ಆಪ್ಷನ್ ಅಂದರೆ ಲೈಕ್ ಸ್ಕೈಸ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಇದರಲ್ಲಿ ಮಾಡಿದ್ದೀನಿ. ವಿಡಿಯೋ ಯಾರು ಮಾಡಿರ್ತಾರಲ್ಲ ವ್ಲಾಗ್ ಅಲ್ಲಿ ಹೋದಾಗ, ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಗೈಸ್. ಅಲ್ಲಿ ಮೇಲೆ ಮೆಸೇಜ್ ಬಂದರೆ ಇಗ್ನೋರ್ ದೆಮ್ ಗೈಸ್. ಚೆನ್ನಾಗಿದೆ ಗೈಸ್. ಅದು ಹಾಫ್ ಆನ್ ಅವರ್ದು ಇತ್ತು ಗೈಸ್, ನಾನು 5 ಮಿನಿಟ್ಸಿಂದ ಅಷ್ಟೇ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಹಾಕ್ತೀನಿ ಗೈಸ್, ಚೆನ್ನಾಗಿದೆ, ನೋಡ್ಕೊಂಬನ್ನಿ ಗೈಸ್.
भाई पटेल नाम कहलाता था सरदार। कृषक कार्मिक जनगण से था उसको प्यार अपार। अखिल देश ने उसे रहनुमा किया था स्वीकार। गांधी बापू का शिष्य, सत्य अहिंसा का अवतार, किंतु एक भारत करने को धर लेता हथियार। लौह पुरुष संबोधन था वो लोहे की दीवार। तेज पुंज तुम, शक्तिपीठ तुम, बल का सागर अपरंपार। ऋणी देश का नम्र नमन तुम स्वीकारो सरदार। 1857 में अंग्रेजों को ललकारने वाले पहले स्वतंत्रता संग्राम के एक सक्रिय सिपाही थे झवेर भाई पटेल। करमसद गांव के इस बहादुर देशभक्त किसान और उनकी पत्नी लाडबाई के 5 बेटों और 1 बेटी में से चौथे पुत्र थे वल्लभ भाई। बालक वल्लभ ने करमसद के बाद नडियाद से अपनी हाई स्कूल की शिक्षा पूरी की। फिर 13 साल की उम्र में उनकी शादी भी हो गई छोटी सी झवेर बाई से। 2 बच्चों, बेटी मणिबेन और बेटे दाया भाई को जन्म देने के बाद झवेर बाई असमय ही चल बसी। सदी बदलने और 20वीं सदी आने पर उनका जीवन भी एक चमत्कार की तरह बदला। प्लीडर का इम्तिहान पास करके वो वकालत करने लगे। पहले गोधरा, फिर आणंद और उसके बाद अहमदाबाद में। मगर जल्द ही वकालत छोड़कर वो बैरिस्टर बनने की इच्छा से इंग्लैंड चले गए। लंदन में बैरिस्टरी में अव्वल आने और वजीफा जीतने वाले वो अनोखे भारतीय थे। अब तो अहमदाबाद की वरिष्ठ अदालत में बैरिस्टर पटेल की जिरह और जीतों की धूम मच गई। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟನ್ ಅಂತ ಒತ್ತಿ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ನೆಕ್ಸ್ಟ್ ವ್ಲಾಗ್ ಸ್ವಲ್ಪ ದಿವಸ ಬರ್ತೈತೆ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್.